ತಾಲೂಕು ವಕೀಲರ ಸಂಘಕ್ಕೆ ನೂತನ ಆಯ್ಮಾರೆಡ್ಡಿಹಳ್ಳಿ ಮಂಜುನಾಥ್ ರೆಡ್ಡಿ ಅವಿರೋಧ ಆಯ್ಕೆ. ಚಿಂತಾಮಣಿ ತಾಲೂಕು ವಕೀಲರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಮಾರೆಡ್ಡಿಹಳ್ಳಿ ಮಂಜುನಾಥ ರೆಡ್ಡಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಮಂಜುನಾಥ ರೆಡ್ಡಿಯವರನ್ನ ಎಲ್ಲಾ ವಕೀಲರು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ವಕೀಲರ ಸಂಘದ ಮುಂದಿನ ಅವಧಿಗೆ ಚಿಂತಾಮಣಿ ನಗರದಲ್ಲಿನ ವಕೀಲರ ಸಂಘದ ಕಚೇರಿಯಲ್ಲಿ ನಡೆದ ಚಿಂತಾಮಣಿ ತಾಲೂಕು ವಕೀಲರ ಸಂಘದ ಚುನಾವಣೆಯಲ್ಲಿ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಮಾರೆಡ್ಡಿಹಳ್ಳಿ ಮಂಜುನಾಥ ರೆಡ್ಡಿ, ಉಪಾಧ್ಯಕ್ಷರಾಗಿ ಎನ್ಎಂ ಶ್ರೀನಾಥ್ ಬಾಬು, ಕಾರ್ಯದರ್ಶಿಯಾಗಿ ಕಿರಣ್ ಕುಮಾರ್, ಸಹಾಯ ಕಾರ್ಯದರ್ಶಿ ಮಂಜುನಾಥ್ ವಿ, ಖಜಾಂಚಿಯಾಗಿ ಲಕ್ಷ್ಮೀನಂದಿತಾರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ನಿರ್ದೇಶಕರಾಗಿ ರಚನಾ, ಲಕ್ಷ್ಮೀ ನರಸಿಂಹಮೂರ್ತಿ, ಕೆವಿ ನಾರಾಯಣಸ್ವಾಮಿ, ಕೆಎನ್ ದೇವರಾಜ್, ನಾಗೇಶ್ ಎಚ್ಎನ್ ರವರು ಆಯ್ಕೆಯಾಗಿದ್ದಾರೆ. ವಕೀಲರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ಮಂಜುನಾಥ್ ರೆಡ್ಡಿಯವರನ್ನ ಹಾಗೂ ಕಮಿಟಿಯ ಎಲ್ಲ ನಿರ್ದೇಶಕರನ್ನ ನಗರದ ನ್ಯಾಯಾಲಯದ ಆವರಣದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಎಲ್ಲ ವಕೀಲರು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಹಿರಿಯ ವಕೀಲರು, ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. 28 ಸಾಲಿಗೆ ನಮ್ಮ ವಕೀಲರ ಸಂಘದ ಚುನಾವಣೆ ಇತ್ತು. ಇಂದಿನ ಅವಧಿ ಮುಗಿದ್ರಿಂದ ಈಗ ನಾವೆಲ್ಲ ಆಕಾಂಕ್ಷಿಗಳಾಗಿ ಸುಮಾರು ಜನ ಅಪ್ಲಿಕೇಶನ್ಸ್ ಹಾಕಿದ್ವಿ ಆಫೀಸ್ ಬೇರರ್ಸ್ಗೆ. ಅದರಂತೆ ಒಂದು ಸೌಹಾರ್ದ ವಾತಾವರಣ ಇರಬೇಕು, ಒಂದು ಯಾವುದೇ ರೀತಿ ಸ್ಪರ್ಧೆ ಇದ್ದು ವೈಮನಸ್ಯ ಇರಬಾರ್ದು ಅನ್ನೋ ಒಂದು ತೀರ್ಮಾನಕ್ಕೆ ಮಾದರಿಯಾಗಿ ನಮ್ಮ DL ಪ್ರಸಾದ್ ಅವರು, GMI ಇಬ್ರಾಹಿಂ ಅವರು, ವೆಂಕಟೇಶ್ ಅವರು, KV ಶ್ರೀನಿವಾಸನ್ರವರು, ರಾಜಾರಾಮ್ರವರು ಮತ್ತು ಇನ್ನೂ ಅನೇಕ ಎಲ್ಲ ಹಿರಿಯ ಮತ್ತು ಕಿರಿಯ ವಕೀಲರೆಲ್ಲ ನಮ್ಮ ಸಂಘದ ಆವರಣದಲ್ಲಿ ಸಭೆ ಸೇರಿ ಎಲ್ಲರನ್ನೂ ಕರೆಸಿ, ನೋಡಪ್ಪ ಎಲ್ಲ ಒಂದು ರೀತಿ ಸೌಹಾರ್ದ ವಾತಾವರಣ ಇರಬೇಕು, ಆಮೇಲೆ ನಾಳೆ ಬೆಳಗ್ಗೆ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಆಗ್ತಕ್ಕಂಥವುಗಳಿಗೆ ಎಲ್ಲನೂ ಒಂದು ಒಗ್ಗಟ್ಟಾಗಿ ಹೋಗುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಸಲಹೆ ಸೂಚನೆ ಮಾರ್ಗದರ್ಶನ ನೀಡಿದರು. ನಮ್ಮ ಎಲ್ಲ ಆಕಾಂಕ್ಷಿಗಳು ಹಾಗೂ ನಮ್ಮ ಎಲ್ಲ ಕಿರಿಯ ವಕೀಲರು ಕೂಡ ಅವ್ರ ಮಾತಿಗೆ ಸಹಕಾರ ಕೊಟ್ಟು ಅವ್ರ ಮಾರ್ಗದರ್ಶನ ನಡ್ಕೊತೀವಿ ಅಂತ ಹೇಳಿದ್ದಕ್ಕೆ ಅವರೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮತ್ತು ಎನ್ಎಂ ಶ್ರೀನಾಥ್ ಬಾಬು ಅವ್ರನ್ನ ಉಪಾಧ್ಯಕ್ಷರಾಗಿ, ಕಿರಣ್ ಕುಮಾರ್ ಅವ್ರನ್ನ ಕಾರ್ಯದರ್ಶಿಯಾಗಿ, ವಿ ಮಂಜುನಾಥ್ ಅಂತ ಹೇಳ್ಬಿಟ್ಟು ಅವ್ರನ್ನ ಜಂಟಿ ಕಾರ್ಯದರ್ಶಿಯಾಗಿ, ಆಮೇಲೆ ಒಬ್ಬ ಮಹಿಳಾ ಮೀಸಲಾತಿ ಅನ್ವಯ ಮಾಡಲೇಬೇಕು ಅಂತ ಒಂದು ಸ್ಪಷ್ಟ ನಿರ್ಧಾರ ಸುಪ್ರೀಂ ಕೋರ್ಟ್ ಇದೆ. ಅದರಂತೆ ನಂದಿತಾ ಲಕ್ಷ್ಮೀ ನಂದಿತಾ ಅನ್ನೋವ್ರನ್ನ ಖಜಾಂಚಿಯಾಗಿ, ಮತ್ತು ಇನ್ನೂ 5 ಜನ ಇವ್ರನ್ನ 6 ಜನ ಇವ್ರನ್ನ ನಮ್ಮ ರಚನಾ ವಕೀಲರು, ಆಮೇಲೆ ಲಕ್ಷ್ಮೀ ನರಸಿಂಹಮೂರ್ತಿ, ನಾರಾಯಣ ಸ್ವಾಮಿ KN, ದೇವರಾಜ್, ನಾಗೇಶ್ HN ಮತ್ತು ವಿನಯ್ GM ಅನ್ನೋವ್ರನ್ನ ಪದಾಧಿಕಾರಿಗಳನ್ನಾಗಿ ಸಹ ಆಯ್ಕೆ ಮಾಡೋದಕ್ಕೆ ಸಹಕಾರ ಮಾಡಿದ್ರು. ಆ ರೀತಿ ಸಹಕಾರ ಮಾಡಿ ಎಲ್ಲ ಆಯ್ಕೆ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ವಕೀಲರ ಪರವಾಗಿ, ಹಿರಿಯ ಮತ್ತು ಕಿರಿಯ ವಕೀಲರ ಪರವಾಗಿ ನಮ್ಮ ಹಿರಿಯ ಕಮಿಟಿ ಅಂತ ಇರುತ್ತೆ, ಆ ಕಮಿಟಿಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ. ಇದೇ ಪರಂಪರೆ ಎಲ್ಲ ನಮ್ಮ ವಕೀಲರುಗಳು ಮುಂದಿನ ದಿನಗಳಲ್ಲೂ ಕೂಡ ಮುಂದುವರಿಸ್ಕೊಂಡೋಗಿ ಇಡೀ ಜಿಲ್ಲೆ ಮತ್ತು ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಇದು ಮಾದರಿ ಆಗಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ. ನಮ್ಮ ಬಾರ್ ಕೌನ್ಸಿಲು ಮತ್ತು ಬೆಂಗಳೂರು ಅಸೋಸಿಯೇಷನ್ನಿಂದ ಇವತ್ತೆಲ್ಲ ಅಬ್ಸ್ಟೈನ್ ಮಾಡಬೇಕು ಅಂತ ಕರೆ ಕೊಟ್ಟಿದ್ರು. ಏನು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಹಲವಾರು ನ್ಯೂನತೆಗಳು ಇದ್ದು ಅವುಗಳೆಲ್ಲ ಪರಿಹಾರ ಮಾಡಬೇಕು. ಆಮೇಲೆ ಇನ್ನೂ ಹಿರಿಯ ವಕೀಲರನ್ನ ನೇಮಕಾತಿ ಮಾಡಬೇಕು ಹೈಕೋರ್ಟ್ಗೆ, ಮತ್ತು ಇನ್ಫ್ರಾಸ್ಟ್ರಕ್ಚರು ಮತ್ತು ಮಾರ್ಗದರ್ಶಿ ಸೂಚಿಗಳು ಎಲ್ಲನೂ ವಕೀಲರಿಗೆ ಬೇಕಾಗಿರ್ತಕ್ಕಂಥದ್ದನ್ನು, ಆಮೇಲೆ ಅದೇ ರೀತಿ ಏನು ಬೇಸಿಕ್ ನೀಡ್ಸ್ ಇದೆಯೋ ಕೋರ್ಟ್ಗಳಿಗೆ ಒದಗಿಸಬೇಕು ಅಂತ ಹೇಳ್ಬಿಟ್ಟಿದ್ದೆ ಇಡೀ ರಾಜ್ಯಾದ್ಯಂತ ಕರೆ ಕೊಟ್ಟಿದ್ರು. ಅದರಂತೆ ಈ ದಿನ ನಾವು ಕೂಡ ನಮ್ಮ ವಕೀಲರ ಸಂಘದಿಂದ ನಾವೆಲ್ಲ ಸೇರಿ ಇವತ್ತು ನಮ್ಮ ಕಲಾಪಗಳಿಂದ ವಿರಮಿಸಿ ಅದಕ್ಕೆ ಬೆಂಬಲ ನೀಡ್ತಾ ಇದ್ದೀವಿ. ತುಂಬ ಭರವಸೆ ಇಟ್ಕೊಂಡು ಎಲ್ಲರನ್ನೂ ಮಾಡಿದ್ದೀವಿ. ಅವ್ರು ಭರವಸೆನ ಕೊಟ್ಟಿದ್ದಾರೆ. ಆ ಭರವಸೆ ರಾಜಕೀಯ ಭರವಸೆ ಆಗಬಾರ್ದು. ಏನೇನು ಮಾಡಿ ಭರವಸೆ ಕೊಟ್ಟಿದ್ದಾರೆ, ನಮಗೆ ಹೆಂಗೆ ನಡ್ಕೊಂಡು ಕೊಟ್ಟಿದ್ದಾರೆ. ಈ 2 ವರ್ಷದಲ್ಲಿ ಆ ಎಲ್ಲ ಕೆಲಸ ಕಾರ್ಯಗಳು ಮುಗಿಸ್ಬೇಕು. ಮೊನ್ನೆದಾಗಿ ನಮ್ಮ ಅಸೋಸಿಯೇಷನ್ ಇನ್ನೂ ರಿಜಿಸ್ಟರ್ ಆಗಿಲ್ಲ, ರಿಜಿಸ್ಟರ್ ಮಾಡಿಸ್ಬೇಕು. ಹೊಸ ಕೋರ್ಟ್ ಆಮೇಲೆ ಮುಖ್ಯವಾಗಿ ಸುಮಾರು 200 ಜನ ಜೂನಿಯರ್ ವಕೀಲರಿದ್ದಾರೆ. ಅವ್ರಿಗೆ ಮಾರ್ಗದರ್ಶನವಾಗಿ ಆವಾಗ ವರ್ಕ್ಶಾಪ್ ಮಾಡೋದು, ಅವ್ರಿಗೆ ಕಷ್ಟ ಸ್ಪಂದಿಸಬೇಕು ಹಂಗೆ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಈಡೇರಿಸಬೇಕು ಅಂತ ನಾನು ನಂಬ್ತಾ ಇದ್ದೀನಿ. ಇಲ್ಲಿ
ಸೇರಿರುವಂಥ ವಿಶೇಷ ಸಭೆ ಏನಂತ ಹೇಳಿದ್ರೆ, ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ವಕೀಲರ ಸಂಘ ಮತ್ತು ಬಾರ್ ಕೌನ್ಸಿಲ್ ಅವರು ಕರೆದಿರುವಂಥ ಪ್ರೊಟೆಸ್ಟ್ಗೆ ನಾವು ಸಹ ಸಹಕರಿಸಿ ಅವ್ರಿಗೆ ಪ್ರೊಟೆಸ್ಟ್ ಮುಖಾಂತರ ನಾವು ಬೆಂಬಲ ನೀಡ್ತಾ ಇದ್ದೀವಿ. ಅದರೊಂದಿಗೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಈಗಾಗಲೇ ಹೊಸ ಕಮಿಟಿ ಇಲ್ಲಿ ರಚನೆ ಆಗಿದೆ. ಆ ಕಮಿಟಿಯು ಎಲ್ಲ ವಕೀಲರಿಗೆ ಅನುಕೂಲವಾಗೋ ರೀತಿಯಲ್ಲಿ ನಡ್ಕೋಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಸಿಕೊಳ್ತೇನೆ. 7/2026ನೇ ದಿನ ಇವತ್ತು ಚುನಾವಣೆ ನಡೀಬೇಕಾಗಿತ್ತು. ಆದರೆ ನಮ್ಮ ಸಂಘದ ಹಿರಿಯ ವಕೀಲರೆಲ್ಲ ಕೂತು ಒಂದು ತೀರ್ಮಾನ ತಗೊಂಡು ಏನು ಭರವಸೆ ಇತ್ತು ನಮ್ಮನ್ನೆಲ್ಲ ಸೆಲೆಕ್ಟ್ ಮಾಡಿದ್ದಾರೋ ಅದರಂತೆ ನಾವು ನಡ್ಕೊತೀವಿ ಅಂತ ಹೇಳಿಬಿಟ್ಟು ನಾನು ಈ ಟೈಮಲ್ಲಿ ಪ್ರಾಮಿಸ್ ಮಾಡಿ 2026-28 ಸಾಲಿನವರೆಗೂ ನಮ್ಮನ್ನೆಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇದಕ್ಕೆ ಸೆಲೆಕ್ಟ್ ಮಾಡಿರ್ತಾರೆ. ಹಾಗೂ ನಮ್ಮ ಹಿರಿಯ ವಕೀಲರು ಹಾಗೂ ಎಲ್ಲ ವಕೀಲರ ಮಿತ್ರರು, ಮಹಿಳಾ ವಕೀಲರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆಗಳನ್ನೆಲ್ಲ ಒಂದು ವರ್ಷದ ಒಳಗಡೆಗಾಗಿ ಈಡೇರಿಸೋದಾಗಿ ಈ ಸಮಯದಲ್ಲಿ ನಾನು ಭರವಸೆ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲ ಹಿರಿಯ ವಕೀಲರು ಮೊದಲಿಗೆ ವಂದನೆಗಳನ್ನು ನಾನು ಹೇಳ್ತಾ ಇದ್ದೀನಿ. ಅಸೋಸಿಯೇಷನಿಂದ ನಮ್ಮನ್ನು ಯುನಾನಿಮಸ್ ಆಗಿ ಟ್ರೆಷರಿ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಅವರು ಕೇಳಿರುವಂಥ ಭರವಸೆಗಳನ್ನ ಆದಷ್ಟು ನಾವು ಈಡೇರಿಸೋದಕ್ಕೆ ಪ್ರಯತ್ನ. ನಮ್ಮ ಚಿಂತಾಮಣಿಯಲ್ಲಿ ಈ ಸಲ ಎಲ್ಲ ಸೆಲೆಕ್ಟೆಡ್ ಮೆಂಬರ್ಸ್ಗೆಲ್ಲ ನಾವು ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಅಸೋಸಿಯೇಷನಲ್ಲಿ ನಮ್ಮ ಈಗ ಅಧ್ಯಕ್ಷರೇನಿದ್ದಾರೆ, ನಮ್ಮ ಪದಾಧಿಕಾರಿಗಳೇನಿದ್ದಾರೆ, ನಾವು ಮುಂದೆ ಏನೇನು ಅನುಕೂಲಗಳು ಮಾಡಬೇಕು ಅನ್ನೋದು ಅವ್ರಾಗಲೇ ಗೊತ್ತಿದೆ ಅವರಿಗೆ. ಆದರೂ ಕೂಡ ಇನ್ನೊಂದ್ಸಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಏನು ಹೇಳಿದ್ದಾರೆ ಅವರು ಎಲ್ಲ ಭರವಸೆಗಳು 2 ವರ್ಷದಲ್ಲಿ ಈಡೇರಿಸಬೇಕು ಅಂತೇಳಿ ಈ ಮೂಲಕ ಎಲ್ಲರ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಯಾವುದೇ ಸಣ್ಣ ಪುಣ್ಣ ಅಭಿಪ್ರಾಯಗಳು ಬಂದರೂ ಕೂಡ ಅದನ್ನು ಬದಿಗೊತ್ತಿ ಎಲ್ಲರೂ ಒಟ್ಟಾಗಿ ಕೂಡ್ಕೊಂಡು ಆಫೀಸ್ ಬೇರರ್ಸು ಸಂಘ ನಡೆಸ್ಕೊಂಡು ಒಳ್ಳೆ ರೀತಿಯಲ್ಲಿ ಹೆಸರು ಬರೋ ಥರ ಮಾಡಬೇಕಂತ ಈ ಟೈಮಲ್ಲಿ ಕೇಳ್ಕೊತಾ ಇದ್ದೀನಿ. ಹೊಸದಾಗಿ ನೇಮಕಗೊಂಡ ಎಲ್ಲ ನಮ್ಮ ವಕೀಲ ಮಿತ್ರರಿಗೂ ನನ್ನ ಸ್ನೇಹಿತರಿಗೂ ಶುಭಾಶಯಗಳು. ಈ ಒಂದು 2 ವರ್ಷ ಏನು ಅವ್ರಿಗೆ ಅವಧಿ ಇರುತ್ತೋ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾರೆ ಅಂತ ಭರವಸೆ ಇದೆ. ಹಿಂದೆ ಈಗ ಏನು ಅಧ್ಯಕ್ಷರಾಗಿದ್ದಾರೆ ಮಂಜುನಾಥ್ ರೆಡ್ಡಿ ಅವರಿಗೆ ಅನುಭವ ಕೂಡ ಇದೆ. ಆ ಅನುಭವದಲ್ಲಿ ಎಲ್ಲರನ್ನೂ ಒಂದು ಕರ್ಕೊಂಡು ಹೋಗ್ತಾರೆ, ಜೊತೆಗೆ ಕರ್ಕೊಂಡು ಹೋಗ್ತಾರೆ ಮತ್ತು ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ಆಸ್ಪದ ಬರದೆ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಮಾಡೋಷ್ಟು ಕೆಲಸ ಬೆಟ್ಟದಷ್ಟಿದೆ. ಆ ಬೆಟ್ಟದಷ್ಟು ಕೆಲಸ ಮಾಡೋದೇ ಅಧ್ಯಕ್ಷರ ಗುರಿ. ಅವ್ರ ಜೊತೆಗೆ ಎಲ್ಲರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅಂತ ನನ್ನ ಕಳಕಳಿಗೆ ಮನವಿ. ನಮ್ಮ ವಕೀಲರ ಸಂಘದ ಚುನಾವಣೆಯಲ್ಲಿ ಚುನಾವಣಾಧಿಕಾರಿಯಾಗಿ ನೇಮಕ ಆಗಿಕೊಂಡು ಎಲ್ಲರೂ ಯಾರು ಏನು ಚುನಾವಣೆ ಸ್ಪರ್ಧಿಸಿದಾರೋ ಅವರೆಲ್ಲರೂ ನನಗೆ ಉಪಾಧ್ಯಕ್ಷವಾರಿಕೆಯನ್ನು ಕೊಟ್ಟಿದ್ದರು. ಮತ್ತು ಹಿರಿಯ ವಕೀಲರ ಒಂದು ಸಮಕ್ಷಮ ಅವರ ಮಾರ್ಗದರ್ಶನದಂತೆ ಸರ್ವಾನುಮತದಿಂದ ಎಲ್ಲರೂ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ. ನಾನು 7 ಜನ ಅಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಉಮೇದುವಾರಿ ಸಲ್ಲಿಸ್ಕೊಂಡಿದ್ರು. ಆ ಹಿರಿಯ ವಕೀಲರ ಒಂದು ಏನು ಮಾರ್ಗದರ್ಶನದಲ್ಲಿ ಎಲ್ಲರೂ ತಮ್ಮ ಉಮೇದುವಾರಿಗಳನ್ನು ವಾಪಸ್ ತಗೊಂಡು ಸರ್ವಾನುಮತದಿಂದ ಅವರು ಎಲ್ಲ ಆಯ್ಕೆ ಆಗಿದ್ದಾರೆ. ಎಲ್ಲ ಪ್ರಕ್ರಿಯೆ ಮುಗಿದಿದ್ರು ಸರ್ವಾನುಮತದಿಂದ ಆಯ್ಕೆ ಆಗಿದ್ದಾರೆ. ಹಾಗಾಗಿ ಈ ಆಯ್ಕೆ ಆಗಿರೋಕ್ಕಂಥ ಏನು ಪದಾಧಿಕಾರಿಗಳಿದ್ದಾರೆ ಒಳ್ಳೆಯ ರೀತಿಯಲ್ಲಿ 2 ವರ್ಷಗಳ ಕಾಲ ಅವರ ಆಡಳಿತ ನಡೆಸ್ಕೊಂಡು ಹೋಗಲಿ ಅಂತೇಳಿ ನಾನು ಶುಭ ಕೋರ್ತೇನೆ. ಸಂಘದ ಎಲ್ಲ ಪದಾಧಿಕಾರಿ ಇವಾಗ ಅವರ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷರಾಗಿ ಶ್ರೀನಾಥ್ ಬಾಬು ಮತ್ತು ಕಾರ್ಯದರ್ಶಿಯಾಗಿ ಕಿರಣ್ ಕುಮಾರ್, ಜಾಯಿಂಟ್ ಸೆಕ್ರೆಟರಿಯಾಗಿ ಮಂಜುನಾಥ್ ಆಯ್ಕೆಯಾಗಿದ್ದಾರೆ. ಎಲ್ಲರೂ ನಾವು ಸಹಕಾರ ಕೊಟ್ಟಂಗೆ ಎಲ್ಲ ಮಾಡಿಕೊಂಡು ಸಹಕಾರ ಕೊಟ್ಟು ನಮ್ಮ ವಕೀಲರಿಗೆಲ್ಲ ಸಹಕಾರ ಕೊಟ್ಕೊಂಡು ಕೆಲಸ ಮಾಡ್ಕೊಂಡು ಹೋದರೆ ನಮಗೆ ಒಳ್ಳೆಯ ಇರಲಿ ಅಂತೇಳಿ ನಾನು ಇವತ್ತು ಎಲ್ಲರಿಗೂ ಅವರಿಗೆಲ್ಲರಿಗೂ ಶುಭೋದಯ ಆಗಲಿ ಅಂತೇಳಿ ನಾನು ನಮಸ್ಕಾರ ಮಾಡ್ತೀನಿ.